ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈಲ್ವೆ ಇಲಾಖೆಯಿಂದ 2026 ಮೂರನೇ ನೋಟಿಫಿಕೇಶನ್ ಪ್ರಾರಂಭವಾಗಿದೆ. ಹುದ್ದೆಗಳ ಹೆಸರು ಬಂದು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹಾಗೂ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಪೋಸ್ಟ್ಗಳು ಬಂದು 6565 ಹುದ್ದೆಗಳು. ಆಲ್ರೆಡಿ ನೋಟಿಫಿಕೇಶನ್ ಮೊದಲ ನೋಟಿಫಿಕೇಶನ್ ಬಂದು ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದರ ನೋಟಿಫಿಕೇಶನ್ ಮತ್ತು ಯೂಟ್ಯೂಬಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಏನೆಲ್ಲ ಡೀಟೇಲ್ಸ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದಕ್ಕೆ ITI ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಎರಡನೇ ನೋಟಿಫಿಕೇಶನ್ SSC ವತಿಯಿಂದ ಕರೆಯಲಾಗಿದೆ. SSC CGL ಅಂತ ಇದೆ. ನೀವು SSC ವೆಬ್ಸೈಟನ್ನು ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕೆ ಡಿಗ್ರಿ ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಯ ಹೆಸರು ಬಂದು ಸೆಕ್ಷನ್ ಕಂಟ್ರೋಲರ್. ಹಾಗೆ ಮೂರನೇ ನೋಟಿಫಿಕೇಶನ್ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹಾಗೂ ಟೆಕ್ನಿಷಿಯನ್ ಗ್ರೇಡ್ 3 ಒಟ್ಟು 6565 ಹುದ್ದೆಗಳಿಗೆ ಕರೆಯಲಾಗಿದೆ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ 323 ಹುದ್ದೆಗಳಿದ್ದಾವೆ. ಹಾಗೆ ಟೆಕ್ನಿಷಿಯನ್ ಗ್ರೇಡ್ 3ಗೆ 6242 ಹುದ್ದೆಗಳಿದ್ದಾವೆ. ಕರ್ನಾಟಕದಲ್ಲೂ ಕೂಡ ಅರ್ಜಿಯನ್ನು ಕರೆಯಲಾಗಿದೆ. ಕರ್ನಾಟಕದಲ್ಲೂ ಕೂಡ ಪೋಸ್ಟ್ಗಳಿದ್ದಾವೆ. ಹಾಗೂ ವಯೋಮಿತಿ ಬರೋದಾದರೆ 18ರಿಂದ 33 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅವರು ಹಾಗೂ ಟೆಕ್ನಿಷಿಯನ್ ಗ್ರೇಡ್ 3 ಅವರು 18ರಿಂದ 30 ವರ್ಷದ ವಯಸ್ಸಿನವರು ಅರ್ಜಿಯನ್ನು ಸಲ್ಲಿಸಬಹುದು. ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC STಗಳಿಗೆ 5 ವರ್ಷ ಹಾಗೂ OBCಗಳಿಗೆ 3 ವರ್ಷಗಳ ಕಾಲ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಬೇಸಿಕ್ ಸ್ಯಾಲರಿ ಬರೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅವ್ರಿಗೆ 29,200 ಹಾಗೂ 90,900 ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರಬೇಕಾಗತ್ತೆ. ಗ್ರೇಡ್ B1 ಹಾಗೂ ಆಸ್ ಪರ್ ಡೀಟೇಲ್ ಆಫ್ ನೋಟಿಫಿಕೇಶನ್ ಅಂತ ತಿಳಿಸ್ಕೊಟ್ಟಿದ್ದಾರೆ. ಏನು ವಿದ್ಯಾರ್ಥಿ ಇರಬೇಕು ಮತ್ತು ಯಾವತ್ತಿಂದ ಅರ್ಜಿ ಪ್ರಾರಂಭ ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ಕೂಡ ನೋಡ್ಬೋದು. ಇಲ್ಲಿ ನೋಡಿ, ಬೆಂಗಳೂರು RRB BNC ಅಂದರೆ ಬೆಂಗಳೂರು ಹುಬ್ಬಳ್ಳಿ ಬ್ರಾಂಚಿಗೆ ಕರೆಯಲಾಗಿದೆ. ಅದು ಬೆಂಗಳೂರಿಂದ ಹುಬ್ಬಳ್ಳಿವರೆಗೂ ಅದನ್ನು ಹುಬ್ಬಳ್ಳಿ ಅಂತಲೇ ಸೌತ್ ರೈಲ್ವೆ ಅಂತ ಕರೀತಾರೆ. ನೀವು ಕೂಡ ಅರ್ಜಿನ ಸಲ್ಲಿಸಬಹುದು. ಕ್ವಾಲಿಫಿಕೇಶನ್ ಬಗ್ಗೆ ಮತ್ತು ಯಾವತ್ತು ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಟಿಫಿಕೇಶನ್ ಆಗಿರೋ ನಂಬರ್ ಬಂದು CEN ನಂಬರ್ 022026 ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಶಾರ್ಟ್ ನೋಟ್ ಅಂತ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಇನ್ ಟೆಕ್ನಿಷಿಯನ್ಸ್. ಹಾಗೆ ಅರ್ಜಿ ಪ್ರಾರಂಭದ ದಿನಾಂಕ ಬಂದು 30/6/2026ಕ್ಕೆ ಆನ್ಲೈನ್ ಅರ್ಜಿ ಪ್ರಾರಂಭ ಆಗುತ್ತೆ. ಇದು ಶಾರ್ಟ್ ನೋಟ್ ಆಗಿದೆ. ಫುಲ್ ಡೀಟೇಲ್ಸ್ ಇರೋ ನೋಟಿಫಿಕೇಶನ್ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಮಗೆ ಡೀಟೇಲ್ಸ್ ತಲುಪಿದೆ. ಕೊನೆಯ ದಿನಾಂಕ ಬಂದು 29/7/2026 11:59 ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ವೆಬ್ಸೈಟ್ ಬಂದು www.rrbapply.gov.in ಈ ವೆಬ್ಸೈಟನ್ನು ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿನ ಕೂಡ ಪಡ್ಕೊಬೋದಾಗಿರ್ತದೆ. ಹುದ್ದೆ ಹೆಸರು ಬಂದು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹಾಗೂ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಾಗಿದ್ದಾವೆ. ಇನ್ನು ವಯೋಮಿತಿ ಮತ್ತು ಇನ್ನಿತರ ಮಾಹಿತಿಗೆ ಹೋಗೋಣ. ಹುದ್ದೆಗಳ ಸಂಖ್ಯೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟೆ. 323 ಹಾಗೂ 6242 ಒಟ್ಟು ಹುದ್ದೆಗಳು 6565 ಹುದ್ದೆಗಳಾಗಿದ್ದಾವೆ. ನೋಡಿ, ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹುಬ್ಳಿ ಡಿವಿಷನ್ ಬಂದು ಸೌತ್ ವೆಸ್ಟರ್ನ್ ರೈಲ್ವೆ, ಬೆಂಗಳೂರು ಮತ್ತು ಇಡೀ ಕರ್ನಾಟಕದವರು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಕರ್ನಾಟಕಕ್ಕೆ 240 ಹುದ್ದೆಗಳಿದ್ದಾವೆ. ಹಾಗೆ ಕ್ವಾಲಿಫಿಕೇಶನ್ ಬರೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ BSc ಇನ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, IT ಆರ್ ಇನ್ಸ್ಟ್ರುಮೆಂಟೇಷನ್ ಅಥವಾ 3 ವರ್ಷಗಳ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿರೋರು ಕೂಡ ಅರ್ಜಿನ ಸಲ್ಲಿಸಬಹುದು. ಹಾಗೂ ಇಂಜಿನಿಯರಿಂಗ್ ಮಾಡಿರೋರು BE ಅಥವಾ BTech ಮಾಡಿರೋರು ಕೂಡ ಅರ್ಜಿನ ಸಲ್ಲಿಸಬಹುದು. ಹಾಗೆ ಟೆಕ್ನಿಷಿಯನ್ ಗ್ರೇಡ್ 3 ಬಂದು SLC ಪ್ಲಸ್ ITI ರಿಲೆವೆಂಟ್ ಟ್ರೇಡ್ ಅವರು ಅರ್ಜಿನ ಸಲ್ಲಿಸಬಹುದಾಗುತ್ತೆ. ಯಾರೆಲ್ಲ BSc ಮಾಡಿದ್ದೀರಾ, ಯಾರೆಲ್ಲ ಡಿಪ್ಲೊಮಾ ಮಾಡಿದ್ದೀರಾ ಹಾಗೂ BE ಇಂಜಿನಿಯರಿಂಗ್ BTech ಮಾಡಿರೋರು ಹಾಗೂ ITI ಮಾಡಿರೋರು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಒಟ್ಟು ಸಂಬಳ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಲೆವೆಲ್ 5 ಹಾಗೂ ಲೆವೆಲ್ 2 ಅಲ್ಲಿ ಸ್ಯಾಲರಿನ ಕೊಡ್ತಾರೆ. 29,200 ಹಾಗೂ 19,900 ಇರುತ್ತೆ. ಇನ್ನು ಎಕ್ಸಾಮ್ಸ್ಗೆ ಬರೋದಾದರೆ ಯಾವ್ಯಾವ ಪ್ರೋಸೆಸ್ ಇರುತ್ತೆ ಅನ್ನೋದಾದರೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಇರುತ್ತೆ. ಮೊದಲಿಗೆ 100 ಅಂಕಗಳಿಗಿರುತ್ತದೆ. ಅದಾದ ನಂತರ ಡೈರೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಹಾಗೂ ಲಾಸ್ಟಲ್ಲಿ ಫೈನಲ್ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಇಷ್ಟೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಕೂಡ ವೆಬ್ಸೈಟನ್ನು ವಿಸಿಟ್ ಮಾಡಿ ನೋಡ್ಬೋದು. rrbapply.gov.in ಈ ವೆಬ್ಸೈಟ್ನ ವಿಸಿಟ್ ಮಾಡಿ ನೀವು ಕೂಡ ಇದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ನೋಡ್ಬೋದಾಗಿರ್ತದೆ. ಇದು ಶಾರ್ಟ್ ನೋಟ್ ಆಗಿದ್ದು ಪೂರ್ತಿ ಡೀಟೇಲ್ಸ್ ಕೆಲವೇ ದಿನಗಳಲ್ಲಿ ಓಡಿಸಲಾಗಿದೆ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹಾಗೆ ಡಿಗ್ರಿ ಹಾಗೂ ITI ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡಿರೋ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ತಿಳಿಸಿ ಅವರಾದರೂ ಅರ್ಜಿಯನ್ನು ಸಲ್ಲಿಸಲಿ. ಥ್ಯಾಂಕ್ ಯು.